ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸಿದ್ದೇವೆ. ವಾಕ್ಯಭಾಗಕ್ಕೆ ಹೋಗುವಾಗ ದೇವರಾತ್ಮನೇ, ನೀವು ನನ್ನೊಟ್ಟಿಗೆ ಇದ್ದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳನ್ನು ಆಲಿಸಿ ಕೇಳಿ ನಿನ್ನ ಜ್ಞಾನೋಪದೇಶಕ್ಕೆ ಕಿವಿಗೊಟ್ಟು ಸ್ವಾಮಿ, ನಿನ್ನ ಜ್ಞಾನ ಬೋಧೆ ಪ್ರಕಾರ ನಾವು ನಡೆದುಕೊಳ್ಳುವ ಹಾಗೆ ನೀವು ತಾನೇ ಈ ವಾಕ್ಯ ಕೇಳುವ ಎಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡಿ, ಎಲ್ಲರೂ ಆತ್ಮಿಕವಾಗಿ ಬಲ ಹೊಂದುವ ಹಾಗೆ, ಐಕ್ಯವಾಗಿ ಪ್ರಾರ್ಥಿಸುವ ಹಾಗೆ ನೀನು ತಾನೇ ಸಹಾಯ ಮಾಡಿ ಕಾಪಾಡು. ಯೇಸುವಿನಾದ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ದೇವ್ರ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ ಐಕ್ಯವಾಗಿ ಪ್ರಾರ್ಥಿಸುವಾಗ ಆಶೀರ್ವಾದ. ಅಂದರೆ ಗುಂಪಾಗಿ ಒಟ್ಟಾಗಿ ಪ್ರಾರ್ಥಿಸುವಾಗ ಆಶೀರ್ವಾದ. ಅನೇಕ ಸಾರಿ ನಾವು ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡ್ತೀವಿ, ತುಂಬ ಒಳ್ಳೆಯದು. ದೇವರು ವಾಕ್ಯ ಹೇಳ್ತದೆ, 2-3 ಎಲ್ಲಿ ನನ್ನ ನಾಮದಲ್ಲಿ ಸೇರ್ಬರ್ತದೋ ಅವ್ರ ಮಧ್ಯದಲ್ಲಿ ನಾನು ಇರುತ್ತೇನೆ ಅಂತಾನೆ. ಹಾಗಾಗಿ 2-3 ನೀವು ನಾವು ಆಗಿದ್ದು ಒಂದು ಗುಂಪಾಗಿ ಒಟ್ಟಾಗಿ ಐಕ್ಯವಾಗಿ ಒಮ್ಮತದಿಂದ ಒಂದೇ ರೀತಿಯಾಗಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಅದಕ್ಕಾಗಿ ಇಲ್ಲಿ ಈ ವಾಕ್ಯ ಹೇಳ್ತದೆ, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹುಬಲವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದೆ. ಈಗಿರಲು ನೀವು ಸ್ವಸ್ಥವಾಗಬೇಕಾದರೆ ಕೆಲವರಿಗೆ ರೋಗಗಳಿರ್ತದೆ, ಕೆಲವರಿಗೆ ಸಮಸ್ಯೆಗಳಿರ್ತದೆ, ಕೆಲವರಿಗೆ ಇನ್ಯಾವುದೋ ಒಂದು ರೀತಿಯ ಪ್ರಾಬ್ಲಮ್ಸ್ ಇರ್ತದೆ. ಇವೆಲ್ಲ ಬಿಡುಗಡೆ ಆಗಬೇಕಂದ್ರೆ ದೇವರ ಮುಂದೆ ನಾವು ತಗ್ಗಿಸ್ಪಟ್ಟು, ಹೆಚ್ಚು ಕಡಿಮೆ ಏನಿಲ್ಲ, ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಹೋಗ್ತಾ ಇರ್ತೀವಿ. ದೇವರ ಮಾತು ಕೇಳದೆ ಹೋಗುವುದು ಒಂದು ಪಾಪ. ಇನ್ನು ವ್ಯಭಿಚಾರ ಮಾಡುವುದು, ಮತ್ತೊಂದು ಏನೋ ಮಾಡಿದ್ರೆ ಪಾಪ ಅಲ್ಲ, ದೇವರು ಮಾತನ್ನು ಕೇಳದೆ ಇರುವಂಥದ್ದು ಕೂಡ ಪಾಪನೇ. ಈ ಲೈನಲ್ಲಿ ನಾವೆಲ್ಲ ಇದ್ದೀವಿ. ಕೆಲವ್ರು ಏನು ಮಾಡ್ತಾರೆ, ಮೀಟ್ ಮಾಡಿ ಏನೇನೋ ಅವ್ರ ಕೆಲಸಗಳು ಮಾಡ್ಕೊಳ್ತಾ ಇರ್ತಾರೆ. ಅದು ಕೂಡ ಒಂದು ಪಾಪನೇ. ಅದಕ್ಕಾಗಿ ಒಬ್ರಿಗೋಸ್ಕರ ಒಬ್ಬರು ಒಪ್ಪಿಕೊಂಡು ದೇವರ ಮುಂದೆ ಅರಿಕೆ ಮಾಡಿ ಅದನ್ನು ಬಿಟ್ಟು ಒಬ್ರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನು ದೇವರು ಕೇಳ್ತಾನಂತೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಅದಕ್ಕಾಗಿ ನಾವು ಐಕ್ಯವಾಗಿ ಅನ್ಯೋನ್ಯತವಾಗಿ ಪ್ರಾರ್ಥನೆ ಮಾಡೋದನ್ನು ನಾವು ಕಲಿಬೇಕು. ಮೊದಲು ನಾವು ನೋಡುವಾಗ 1 ತಿಮೋತಿ 2ನೇ ಅಧ್ಯಾಯ 1-2 ವಚನಗಳಲ್ಲಿ ಏನು ಹೇಳುತ್ತಂದ್ರೆ, 1 ತಿಮೋತಿ 2ನೇ ಅಧ್ಯಾಯ 1-2 ವಚನಗಳಲ್ಲಿ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಎಲ್ಲದಕ್ಕಿಂತ ಮೊದಲು ಅಂದರೆ ನಾವು ಮೊದಲು ಏನು ಮಾಡಬೇಕಂದ್ರೆ ಮನುಷ್ಯರೆಲ್ಲರಿಗೋಸ್ಕರ, ಅಂದರೆ ಈ ಭೂಮಿ ಮೇಲೆ ಎಷ್ಟು ದೇಶಗಳಿದೆಯೋ, ಎಷ್ಟು ಪ್ರಜೆಗಳಿದೆಯೋ, ಭಾರತ ದೇಶ, ಅಮೇರಿಕ, ಆಸ್ಟ್ರೇಲಿಯಾ, ಮತ್ತೊಂದು ದೇಶ ಅಂತ ಅಲ್ಲದೆ ಭೂಮಿ ಮೇಲೆ ದೇವರ ಸೃಷ್ಟಿ ಎಲ್ಲೆಲ್ಲಿದೆಯೋ ಎಲ್ಲರಿಗೋಸ್ಕರ ನಾವೇನು ಮಾಡಬೇಕಂತೆ, ದೇವರಿಗೆ ವಿಜ್ಞಾಪನೆ ಮಾಡಬೇಕಂತೆ. ಅಂದರೆ ಮಧ್ಯಸ್ಥಿಕೆ ಮಾಡಬೇಕು. ದೇವರೇ, ನಮ್ಮ ದೇಶದಲ್ಲಿ, ನಮ್ಮ ಜನರ ಮಧ್ಯದಲ್ಲಿ ಇಂಥ ಕಷ್ಟಗಳಿದೆ, ಶ್ರಮೆಗಳಿದೆ. ಪ್ರೇರೆ, ಒಂದು ದಿನಕ್ಕೆ 1 ಹೊತ್ತು ಆಹಾರ ಇಲ್ಲದೆ ಲಕ್ಷಗಟ್ಟಲೆ ಜನರು ಉಪವಾಸ ಇದ್ದಾರೆ. ಈಗಲೂ 1 ಹೊತ್ತು, ದಿನಕ್ಕೆ 3 ಹೊತ್ತಲ್ಲ, ಒಂದೇ ಒಂದು ಹೊತ್ತು ಕೂಡ ಆಹಾರ ಇಲ್ಲದೆ ಲಕ್ಷಗಟ್ಟಲೆ ಜನ ಇದ್ದಾರೆ. 1 ಹೊತ್ತು ತಿಂದು ಲಕ್ಷಗಟ್ಟಲೆ ಇದ್ದಾರೆ. ಕೆಲವರು ಸಮೃದ್ಧಿಯಾಗಿದ್ದು ವೇಸ್ಟ್ ಮಾಡುವಂಥವ್ರು ಕೂಡ ಇದ್ದಾರೆ. ಆದರೆ ನಾವು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಹಾರ ಇಲ್ಲದವ್ರಿಗೆ ಆಹಾರ ಕೊಡುವಂತೆ, ಆಹಾರ ಇರುವಂಥವರು ಅದು ಮಿತವಾಗಿ ಬಳಸಿ ವೇಸ್ಟ್ ಮಾಡದೆ, ಚರಂಡಿಗಳಿಗಾಗದೆ, ಮೋರಿಗಳಿಗಾಗದೆ, ಕಸದ ಬುಟ್ಟಿಯಲ್ಲಿ ಹಾಕದೆ
ಅದನ್ನು ಉಳಿತಾಯ ಮಾಡಿ ಇಲ್ಲದವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ದುಂದೌತಣ ದುಂದುವೆಚ್ಚಲು ಮಾಡಿದ ಹಾಗೆ ದೇವರು ಕೊಟ್ಟ ಆಹಾರವನ್ನು ವ್ಯರ್ಥ ಮಾಡಿದ ಹಾಗೆ ನಾವು ದೇವರಿಗೆ ಮನವಿ ಮಾಡಬೇಕು. ಎಲ್ಲರ ಮನಸ್ಸುಗಳನ್ನು ಬದಲಾಯಿಸು, ಎಲ್ಲರ ಮನಸ್ಸನ್ನು ಬದಲಾಯಿಸು ಅಂತ ವಿಜ್ಞಾಪನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಮನವಿ ಮಾಡಬೇಕು. ಅಂದರೆ ಕರ್ತನೆ, ಇಂಥ ವ್ಯಕ್ತಿಗೆ ಇಂಥ ಸಮಸ್ಯೆ ಇದೆ, ಇಂಥ ವ್ಯಕ್ತಿಗೆ ಸಾಲದ ಬಾಧೆ ಇದೆ, ಆ ಸಾಲದ ಬಾಧೆಯಿಂದ ಯಾವ ರೀತಿ ನೀನು ಬಿಡಿಸ್ತೀಯೋ ಬಿಡಿಸ್ಕೊಡಪ್ಪ. ಇಂಥ ವ್ಯಕ್ತಿಗೆ ಮೊಣಕಾಲು ನೋವುಗಳಿದೆ, ಆ ಮೊಣಕಾಲು ನೋವುಗಳಿಂದ ಯಾವ ರೀತಿ ಬಿಡಿಸ್ತೀಯೋ ಬಿಡಿಸಪ್ಪ. ಇಂಥ ವ್ಯಕ್ತಿಗೆ ತಲೆಯಲ್ಲಿ ಪ್ರಾಬ್ಲಮ್ ಇದೆ, ನರಗಳಲ್ಲಿ ಪ್ರಾಬ್ಲಮ್ ಇದೆ, ದೇಹದಲ್ಲಿ ಅಂಗಾಂಗಗಳಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ ದೇವರಿಗೆ ಮನವಿ ಮಾಡಬೇಕು ಮತ್ತು ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಬೇಕು. ದೇವರೇ, ಇದುವರೆಗೂ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಇವತ್ತು ನಾನು ಬದುಕಿದ್ದೇನೆ, ಇವತ್ತು ನಾನು ಜೀವಿಸ್ತಾ ಇದ್ದೇನೆ, ಇವತ್ತು ನಾನು ಮಾತನಾಡ್ತಾ ಇದ್ದೀನಿ ಅಂದರೆ ಅದೆಲ್ಲ ನಿನ್ನ ಕೃಪೆಯಪ್ಪ. ನೀನು ನನ್ನ ಜೀವಿತದಲ್ಲಿ ಮಾಡಿದ ಈ ಒಂದು ಮಹಾ ಉಪಕಾರಕ್ಕಾಗಿ ನಿನ್ನ ಕೃತಜ್ಞತಪ್ಪ. ಎಷ್ಟೋ ಜನರು ಎಷ್ಟೋ ವಿಧಗಳಲ್ಲಿ ಸಮಸ್ಯೆಗಳಲ್ಲಿದ್ದಾರೆ, ಎಷ್ಟೋ ಜನರು ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದೆ ಜೀವಿಸ್ತಾ ಇದ್ದಾರೆ. ನೀನು ನನ್ನ ಸಮಾಧಾನ ಕೊಟ್ಟಿದ್ಯಾ, ನನಗೆ ಅನುದಿನ ಆಹಾರ ಕೊಟ್ಟಿದ್ಯಾ, ನನ್ನ ಅಗತ್ಯಗಳನ್ನು ಪೂರೈಸ್ತಾ ಇದ್ದಿ, ಅದಕ್ಕಾಗಿ ನೀನು ಸ್ತೋತ್ರಪ್ಪ, ನೀನು ಕೃತಜ್ಞತಪ್ಪ ಅಂತ ಏನು ಮಾಡಬೇಕೆಂದು ಬೋಧಿಸ್ತೇನೆ. ಎರಡನೇದಾಗಿ ನೋಡ್ತೇವೆ, ನಮಗೆ ಸುಖ ಸಮಾಧಾನ ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದ ಕಾಲಾಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ನೋಡ್ರಿ, ನಾವು ಸುಖ ಸಮಾಧಾನಗಳಲ್ಲಿ ಪೂರ್ಣ ಭಕ್ತಿಯಲ್ಲಿ ಗೌರವದಿಂದಲೂ ಕಾಲಾಕ್ಷೇಪ ಮಾಡಬೇಕಂದ್ರೆ ನಮ್ಮ ಮೇಲಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅಂದರೆ ಪ್ರಧಾನಿಗಾಗಿ ಪ್ರಾರ್ಥನೆ ಮಾಡಬೇಕು, ರಾಷ್ಟ್ರಪತಿಗಾಗಿ ಪ್ರಾರ್ಥನೆ ಮಾಡಬೇಕು, ಎಲ್ಲ ಪೊಲೀಸ್ ವರ್ಗಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಎಲ್ಲ ಡಾಕ್ಟರ್ಸ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ದೇಶದ ನಾಯಕರು ಯಾರಿದ್ದಾರೋ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು, ದೇಶ ಕಾಯುವಂಥ ಸೈನಿಕರಿಗಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಅನುದಿನ ನಮ್ಗೆ ಆಹಾರ ಒದಗಿಸ್ಕೊಡುವಂಥ ರೈತರಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಇವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅವರು ದೇಶವನ್ನು ಚೆನ್ನಾಗಿ ಆಳ್ತಾರೆ, ದೇಶದ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಏನಾಗುತ್ತಂದ್ರೆ ಪ್ರಿಯರೇ, ನಾವು ಸುಖ ಸಮಾಧಾನವಾಗಿ ಇರೋದಕ್ಕೆ ಅವಕಾಶ ಇರ್ತದೆ. ನಾಯಕರು ನಮ್ಗೆ ಸಿಗುವುದಂತ ಸಿಗದ ಹಾಗೆ ಈಗಿನ ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಉದ್ಯೋಗಿಗೆ ಅವನಿಗೆ ಸಂಬಳ ಬರುವಾಗ ಸಂಬಳದಲ್ಲಿ ಆ ಸರ್ಕಾರಕ್ಕೆ ಏನು ಸಲ್ಲಬೇಕು ಅದು ಟ್ಯಾಕ್ಸ್ ಅಲ್ಲ, ಟ್ಯಾಕ್ಸ್ ಮುಖಾಂತರ ಪಡ್ಕೊಳ್ತಾರೆ. ಆ ಟ್ಯಾಕ್ಸ್ ಮುಖಾಂತರ ಪಡ್ಕೊಂಡ ಮೇಲೆ ಆಚೆ ಬಂದರೆ ಅವನು ಒಂದು ಅಕ್ಕಿ ತಗೊಂಡು ಬರ್ಬೇಕಂದ್ರೆ ಅಕ್ಕಿ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಒಂದು ಪೆಟ್ರೋಲ್ ತಗೋಬೇಕಂದ್ರೆ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಏನೋ ಒಂದು ವಸ್ತು ಹಾಲು ತಗೋಬೇಕಂದ್ರೆ ಹಾಲ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಒಂದು ವಾಹನ ತಗೋಬೇಕಂದ್ರೆ ವಾಹನದ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಮತ್ತು ಆ ವಾಹನ ತಗೊಳ್ಳುವಾಗಲೇ ರೋಡ್ ಟ್ಯಾಕ್ಸ್ ಇಷ್ಟು ವರ್ಷದಂತ ರೋಡ್ ಟ್ಯಾಕ್ಸ್ ಅವರೆಲ್ಲನು ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಕಟ್ಸ್ಕೊಳ್ತಾರೆ. ಮತ್ತು ಪೆಟ್ರೋಲ್ಗೆ ಅದರಲ್ಲಿ ಟ್ಯಾಕ್ಸ್ ತಗೊಂತಾರೆ. ಅಷ್ಟು ಅಲ್ಲದೆ ಟೋಲ್ ಗೇಟ್ಗಳ ಮುಖಾಂತರ ಪ್ರತಿದಿನ ಓಡಾಡ್ಬೇಕಂದ್ರೆ ಟೋಲ್ ಗೇಟ್ ದಾಟಬೇಕಂದ್ರೆ ಇಷ್ಟೊಂದು ಅಮೌಂಟ್ ಅಂತ ಕೇಳ್ತಾ ಇರ್ತಾರೆ. ಹೀಗೆ ಒಬ್ಬ ಮನುಷ್ಯನು ಬದುಕಬೇಕಂದ್ರೆ ಹಲವಾರು ರೀತಿಯಲ್ಲಿ ಅವನು ದುಡ್ದಿದ್ದೆಲ್ಲ ಇವರು ಸರ್ಕಾರನೇ ಹಿಂದಕ್ಕೆ ಕಿತ್ಕೊಳ್ತಾ ಇದೆ. ಅವನ ಜೀವಿತದಲ್ಲಿ ಒಂದು ಮನೆ ಕಟ್ಕೋಬೇಕು, ಒಂದು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಮಾಡಬೇಕು, ಒಂದು ಮುಂದಿನ ಒಂದು ಭವಿಷ್ಯತ್ಕಾಗಿ ಸ್ವಲ್ಪ ಹಣ ಕೂಡಿಸ್ಕೋಬೇಕಂದ್ರೆ ದುಡಿಯುವಂತ ಅವ್ರ ಕೈಲಿ ಆಗ್ತಾ ಇಲ್ಲ. ಕಾರಣ ಈ ಸರ್ಕಾರ ಏನ್ ಮಾಡಿ ಎಲ್ಲ ರೀತಿಯಲ್ಲಿ ಈ ಮನುಷ್ಯನ ಕಿತ್ತು ತಿಂತಾ ಇದೆ. ಎಲ್ಲ ರೀತಿಯಲ್ಲಿ GST ಎಲ್ಲದರ ಮೇಲೆ ಹೊಸ ಒಂದು ಕಾನೂನು ತೆಗೆದು ಎಲ್ಲದರ ಮೇಲೆ ಅಲ್ಲಿ ಸಂಬಳ ತಗೊಳ್ಳುವಾಗಲೇ ಕಟ್ ಮಾಡ್ತಾನೆ. ಮತ್ತು ಅದು ಈಚೆ ಬಂದ ಅದರ ಮೇಲೆ ಎಲ್ಲದರ ಮೇಲೆ ಟ್ಯಾಕ್ಸ್ 18%, 22%, 24%, 28%, 10%, 8%, ಹೀಗೆ ಒಂದೊಂದರ ಮೇಲೆ ಒಂದೊಂದು ರೀತಿಯ ವಿಧವಾದ ಟ್ಯಾಕ್ಸ್ಗಳಾಕಿ ಎಲ್ಲ ರೀತಿಯಲ್ಲಿ ಒಬ್ಬ ಮನುಷ್ಯನ ಬದುಕಕ್ಕೆ ಸಾಧ್ಯವಿಲ್ಲದೆ, ಅವನಿಗೆ ಸುಖ ಸಮಾಧಾನಗಳಿಲ್ಲದೆ, ನೆಮ್ಮದಿ ಇಲ್ಲದೆ ಏನ್ ಮಾಡ್ತಾ ಇದೆ ಸರ್ಕಾರ, ಮನುಷ್ಯನ ಹೀನ ಸ್ಥಿತಿಗೆ ತಗೊಂಡೋಗ್ತಾ ಇದೆ.
ಆದ್ರಿಂದ ಈ ಸರ್ಕಾರವನ್ನು ಆಳುವಂಥ ಅಧಿಕಾರಿಗಳು, ನಾಯಕರು, ಪ್ರಧಾನಿಗಳು ಯಾರ್ಯಾರಿದ್ದಾರೋ, ಮುಖ್ಯಮಂತ್ರಿ, ಇವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ ಅವ್ರಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಡು. ಈ ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯರು, ಆ ಪಕ್ಷದವರು ಎಲ್ಲ ಸೇರಿ ಒಂದು ಬಡವರಿಗೊಂದು ಸಹಾಯ ಮಾಡುವ ರೀತಿಯಲ್ಲಿ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಷ್ಟೋ ಜನರು ಓಡಾಡೋದಕ್ಕೆ ಬಸ್ ಫ್ರೀ, ಮತ್ತು ಆ ಸ್ತ್ರೀಯರಿಗೆ ಕುಟುಂಬದಲ್ಲಿ ಒಬ್ಬರಿಗೆ 2,000 ಫ್ರೀ, ಮತ್ತು ಕರೆಂಟು ಅಷ್ಟೋ ಫ್ರೀ ಕೊಡ್ತಾ ಇದ್ದಾರೆ. ಈ ರೀತಿ ಕೆಲವು ಕಾರ್ಯಗಳು ಮಾಡುವಾಗ ಏನೋ ಒಂದು ನೆಮ್ಮದಿಯಿಂದ ಕೂಲಿ ಇಲ್ದಿದ್ರು ಒಂದು 10 kg ಒಬ್ಬರಿಗೆ ಅಕ್ಕಿ ಕೊಡ್ತಾರೆ. ಅದರಲ್ಲಿ ಹೇಗೋ ಬೇಯಿಸ್ಕೊಂಡು ತಿನ್ನೋ ಒಂದು ಸಮಾಧಾನ ಜೀವಿಸೋಕೆ ಬಡಬಗ್ಗರಿಗೆ ಒಂದು ಅವಕಾಶ ಇದೆ. ಹಾಗೆ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ ಜನರು ಒಳಿತು ಮಾಡುವಾಗ ಎಲ್ಲರೂ ಸುಖ ಸಂತೋಷವಾಗಿರೋದಕ್ಕೆ ಅವಕಾಶ ಇದೆ. ನಮ್ಮ ಪ್ರಧಾನಿಯವರು ಕೆಲವು ಕಾಂಗ್ರೆಸ್ ಸರ್ಕಾರ ಕೆಲವು ಸಾರಿ ಕೆಲವು ತಿಂಗಳುಗಳು ಹೆಚ್ಚು ಕಡಿಮೆ 1.5 ವರ್ಷ ಆ ಕೇಂದ್ರದಿಂದ ಅಕ್ಕಿ ಕೊಡಲಿಲ್ಲ. ಅಂದರೆ ಆ ವಿರೋಧ, ಕಾಂಗ್ರೆಸ್ನವ್ರಿಗೆ ನಾವು ಯಾಕೆ ಕೊಡಬೇಕು, ಅಲ್ಲ ಇಲ್ಲಿಂದ ಎಷ್ಟೋ ಟ್ಯಾಕ್ಸ್ ಅವ್ರು ತಗೊತಾ ಇದ್ದಾರೆ, ಆ ಟ್ಯಾಕ್ಸ್ ತಿರುಗಿಸ್ತಾ ಇಲ್ಲ. 100 ರೂಪಾಯಿ ತಗೊಂಡ್ರೆ ಒಂದು 3 ರೂಪಾಯಿ 4 ರೂಪಾಯಿ ಕೊಡ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಬೇರೆ ಬೇರೆ ಅವರು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಟ್ಯಾಕ್ಸ್ ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ ನಾವು ಅಂತ ಎಲ್ಲ ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ದೇಶದ ನಾಯಕರು, IAS IPS ಇವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅವ್ರು ಪ್ರಾರ್ಥನೆ ಮಾಡುವಾಗ ಅವರು ದೇವರು ಅವ್ರಿಗೆ ಒಳ್ಳೆ ಜ್ಞಾನ ಕೊಟ್ಟರೆ ಪ್ರಜೆಗಳಿಗೆಲ್ಲ ಒಳಿತು ಮಾಡುವಾಗ ನಾವು ನೆಮ್ಮದಿಯಿಂದ ಜೀವಿಸಬಹುದು. ನಾವು ನೆಮ್ಮದಿಯಿಂದ ಜೀವಿಸೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಸುಕ್ಷೇಮವಾಗಿ ಸಮಾಧಾನ ಜೀವಿಸಬೇಕಂದ್ರೆ ಇವರೆಲ್ಲರಿಗೂ ದೇವರು ಒಳ್ಳೆ ಜ್ಞಾನ ಕೊಟ್ಟು ಒಳ್ಳೆ ರೀತಿಯಲ್ಲಿ ದೇಶವನ್ನು ಆಳ್ವಿಕೆ ಮಾಡಲು, ಒಳ್ಳೆ ರೀತಿಯಲ್ಲಿ ಪ್ರಜೆಗಳು ಒಳ್ಳೇದು ಮಾಡೋ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ಜ್ಞಾನವನ್ನು ದೇವರು ಕೊಡುವ ಹಾಗೆ ನಾವು ಮಧ್ಯಸ್ಥಿಕೆ ಮಾಡುವಾಗ, ಐಕ್ಯವಾಗಿ ಒಟ್ಟಾಗಿ ಪ್ರಾರ್ಥಿಸುವಾಗ ಏನಾಗುತ್ತೆ, ದೇವರು ಅವ್ರ ಮನಸ್ಸುಗಳನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆ. ಈ ಒಂದು ಪ್ರಾರ್ಥನೆ ನಾವುಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಕ್ರೈಸ್ತರಾದಂಥ ನಾವುಗಳು ಮಾತ್ರ ಗುಂಪಾಗಿ ಐಕ್ಯವಾಗಿ ಒಟ್ಟಾಗಿ ಉಪವಾಸ ಪ್ರಾರ್ಥನೆಗಳು, ಉಜ್ಜೀವನ ಕೊಡಲು, ಅದ್ಭುತ ಕಾರ್ಯಗಳು, ಹೀಗೆ ಹಲವಾರು ವಿಷಯಗಳಲ್ಲಿ ಗುಂಪಾಗಿ ಸೇರಿ ಒಟ್ಟಾಗಿ ಸೇರಿ ನಾವೇನು ಮಾಡ್ತಾ ಇದ್ವಿ, ಪ್ರಾರ್ಥನೆಗಳು ಮಾಡ್ತಾ ಇದ್ವಿ, ಮನವಿಗಳು ಮಾಡ್ತಾ ಇದ್ವಿ, ಕೃತಜ್ಞತೆ ಸಲ್ಲಿಸ್ತಾ ಇದ್ವಿ, ವಿಜ್ಞಾಪನೆ ಮಾಡ್ತಾ ಇದ್ವಿ. ನಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಾ ಇದ್ದಾನೆ. ಅಷ್ಟೋ ಎಷ್ಟೋ ಜನರು ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಇದೆ. ಎಷ್ಟೋ ದೇಶಗಳಲ್ಲಿ ಕಡು ಬಡತನ ಇದೆ, ಮಳೆ ಬೀಳೋದಿಲ್ಲ ಆ ದೇಶಗಳಲ್ಲಿ. ಅಂಥವ್ರಿಗಾಗಿ ನಾವು ವಿಶೇಷವಾಗಿ ದೇವರ ಹತ್ರ ಮನವಿ ಸಲ್ಲಿಸಬೇಕು, ವಿಜ್ಞಾಪನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ಅವ್ರನ್ನೂ ಕರುಣಿಸಿ ಅವ್ರಿಗೂ ಕನಿಷ್ಠ ಅನುದಿನ ಆಹಾರ ಆದರೂ ಕೊಡಲಿಕ್ಕೆ ದೇವರು ಸಹಾಯ ಮಾಡೋ ರೀತಿಯಲ್ಲಿ ನಾವು ಮನವಿ ಮಾಡಬೇಕಾಗಿದೆ. ಅದಕ್ಕಾಗಿ ಒಬ್ಬರಿಗೋಸ್ಕರ ನಾವೊಬ್ಬರು ದೇವರನ್ನು ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಲವಾಗಿದೆ ಅಂತ ಹೇಳ್ತಾನೆ. ನಾವು ನೀತಿವಂತರಾಗಿರ್ಬೇಕು. ಮೊದಲು ನಮ್ಮ ಪಾಪಗಳನ್ನು ಬಿಟ್ಟು ಬಿಡಬೇಕು. ಏನೇ ಆಗಲಿ ಅದನ್ನೆಲ್ಲ ಬಿಟ್ಟು ಶುದ್ಧರಾಗಿ ಪರಿಶುದ್ಧರಾಗಿ ನಾವು ದೇವರನ್ನ ಬಲವಾಗಿ ಪ್ರಾರ್ಥನೆ ಮಾಡುವಾಗ, ಮೊಣಕಾಲೂರಿ ಪ್ರಾರ್ಥಿಸುವಾಗ, ಉಪವಾಸಗಳಿಂದ ಪ್ರಾರ್ಥಿಸುವಾಗ ದೇವರ ಪ್ರಾರ್ಥನೆ ಅಂಗೀಕರಿಸುವಾತನಾಗಿದ್ದಾನೆ. ಆ ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಆ ಪ್ರಾರ್ಥನೆಗೆ ಎಲ್ಲ ರೀತಿಯ ಆಶೀರ್ವಾದಗಳು ಕೊಡುವಾತನಾಗಿದ್ದಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಯೋಬನು ಏನ್ ಮಾಡ್ತಾನೆ, ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯೋಬನ ಗ್ರಂಥದಲ್ಲಿ 42ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಾವು ನೋಡುವಾಗ, ಯೋಬನ ಗ್ರಂಥ 42ನೇ ಅಧ್ಯಾಯ 8ನೇ ವಚನ ನೋಡುವಾಗ ನಾವು ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ ನೋಡ್ರಿ, ಈಗ 8ನೇ ವಚನದಲ್ಲಿ ನೋಡ್ತೇವೆ, ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕೆ ಹೋಮ ಮಾಡ್ರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು.
ನಾನು ಅವನ ವಿಜ್ಞಾಪನೆ ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆ ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯ ನುಡಿದಂತೆ ನೀವು ನುಡಿಯಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ದೇವರ ಸೇವಕನಾಗಿರ್ತಾನೆ, ದೇವರ ಉತ್ತಮವಾದ ಇಷ್ಟಾನುಸಾರವಾದಂಥ ಪ್ರಜೆಯಾಗಿರ್ತಾನೆ, ದೇವರೇ ಸಾಕ್ಷಿ ಹೇಳುವ ರೀತಿಯಲ್ಲಿ ಒಳ್ಳೆ ನಂಬಿಗಸ್ತನಾಗಿ, ನೀತಿವಂತನಾಗಿ, ಯಥಾರ್ಥವಂತನಾಗಿ, ನಿರ್ದೋಷಿಯಾಗಿ, ಯಥಾರ್ಥ ಚಿತ್ತನಾಗಿ ಈ ಲೋಕದಲ್ಲಿ ಯಾವ ಪಾಪವನ್ನು ಮಾಡದೆ ಜೀವಿಸಿದಂಥ ವ್ಯಕ್ತಿ, ಅದು ದೇವರಿಂದ ಸಾಕ್ಷಿ ಹೊಂದಿದ ವ್ಯಕ್ತಿ ಆದರೆ ಯೋಬನು ಮಾತ್ರ. ಅದಕ್ಕಾಗಿ ತನ್ನ ಸ್ನೇಹಿತರು ಆತನನ್ನು ಹೀಯಾಳಿಸ್ತಾರೆ, ಏನೋ ಅನೇಕ ತಪ್ಪುಗಳು ವರ್ಷಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಯೋಬನಲ್ಲಿ ಯಾವ ಒಂದು ಕಲ್ಮಶ ಸಿಗೋದಿಲ್ಲ. ಅದಕ್ಕಾಗಿ ಆತನ ಹತ್ರ ಹೋಗಿ ನೀವು ಭಿನ್ನಹ ಮಾಡ್ರಿ, ನಿಮ್ಮ ಮನವಿ ಸಲ್ಲಿಸ್ರಿ, ಆತ ನಿಮಗೋಸ್ಕರ ನನ್ನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಕೇಳಿ ನಾನು ನಿಮಗೆ ನಿಮ್ಮ ಪಾಪಕ್ಕೆ ತಕ್ಕ ಶಿಕ್ಷೆ ಕೊಡದೆ ನಿಮ್ಮನ್ನು ಕ್ಷಮಿಸಿ ಮನ್ನಿಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾನೆ. ಆತನ ಪ್ರಿಯ ನನ್ನ ಸಹೋದರರೇ, ಹಾಗಾಗಿ ಯೋಬನು ಪ್ರಾರ್ಥಿಸಿದ ಪ್ರಾರ್ಥನೆ ದೇವರು ಕೇಳಿ ಏನ್ ಮಾಡ್ತಾನೆ, ಉತ್ತರ ಕೊಡುವಂತ ದೇವರು. ನೀನು ನಾನು ಪ್ರಾರ್ಥನೆ ಮಾಡಿದಾಗ ಪ್ರಿಯರೇ, ದೇವರು ಕೇಳಿ ಉತ್ತರ ಕೊಡುವಾತನಾಗಿದ್ದಾನೆ, ದೇವರು ಕೇಳಿ ಉತ್ತರ ಕೊಡುವಾತನಾಗಿದ್ದಾನೆ. ಯಾಕೆಂದ್ರೆ ಅಲ್ಲಿ ನಾವು ನೋಡ್ತೇವೆ, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸ್ರಿ. ಅಂದ್ರೆ ನಾವು ವ್ಯಕ್ತಿಗತವಾಗಿ ಒಬ್ಬೊಬ್ಬರು ಮಾಡುವಂಥದಕ್ಕಿಂತ ಒಟ್ಟಾಗಿ ಸೇರಿ, ಗುಂಪಾಗಿ ಸೇರಿ, ಐಕ್ಯವಾಗಿ ಸೇರಿ ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಡ್ತಾನೆ. ಪ್ರಸಂಗಿಯಲ್ಲಿ ನಾವು ನೋಡುವಾಗ 4ನೇ ಅಧ್ಯಾಯದಲ್ಲಿ, ಪ್ರಸಂಗಿ 4ನೇ ಅಧ್ಯಾಯ 8ನೇ ವಚನದಿಂದ ಕೆಲವು ವಚನಗಳು ನೋಡುವಾಗ ಇಲ್ಲಿ ನೋಡ್ತೀವಿ, ಎರಡನೇವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರಿಲ್ಲ, ಮಕ್ಕಳು ಇಲ್ಲ, ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು, ಇದು ವ್ಯರ್ಥ, ಕೇವಲ ಪ್ರಯಾಸ ಸರಿ. ಒಬ್ಬನಿಗಿಂತ ಇಬ್ಬರ ಲೇಸು, ಒಬ್ಬರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿ. ಮತ್ತು ಒಬ್ಬನ ಮೊಗ್ಗಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗದು. ಒಬ್ಬಂಟಿಗೆ ಹೇಗೆ ಬೆಚ್ಚಗಾದೀತು? ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. 3 ಹುರಿಯ ಹಗ್ಗ ಬೇಗನೆ ಕಿತ್ತು ಹೋಗುವುದಿಲ್ಲ ಅಷ್ಟೇ. ಅಂದ್ರೆ ಪ್ರಾರ್ಥನೆಗೆ ಒಬ್ಬನು ಪ್ರಾರ್ಥನೆ ಮಾಡೋದಕ್ಕಿಂತ ಇಬ್ಬರು ಸೇರಿ ಪ್ರಾರ್ಥನೆ ಮಾಡೋದು ಎಷ್ಟೋ ಒಳ್ಳೆಯದು. ಇಲ್ಲಿ ಏನ್ ಹೇಳ್ತಾನೆ, ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿ ಎಂಬುದಾಗಿ. ಅದಕ್ಕಾಗಿ ಒಬ್ಬರಿಗಿಂತ ಇಬ್ಬರು ಲೇಸು. 9ನೇ ವಚನ ಏನ್ ಹೇಳ್ತದೆ, ಒಬ್ಬರಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಅಂದ್ರೆ ಇಬ್ಬರು ಸೇರಿ ಐಕ್ಯವಾಗಿ ಪ್ರಾರ್ಥನೆ ಮಾಡುವಾಗ ಅದು ವ್ಯರ್ಥವಾಗೋದಿಲ್ಲಂತೆ. ಆ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾರೆ. ಅದಕ್ಕೆ ಯಾಕೋಬನು, ಯೇಸು ಸ್ವಾಮಿ ತಮ್ಮನಾಗಿರುವಂತ ಯಾಕೋಬನು ಏನ್ ಮಾಡ್ತಾನೆ, ಒಬ್ಬರಿಗಿಂತ ಇಬ್ಬರು ಲೇಸು, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಅಂದ್ರೆ ನಾನು ನಿಮಗಾಗಿ ಪ್ರಾರ್ಥಿಸುವಾಗ, ನೀವು ನನಗಾಗಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಬಹಳ ಬಲವಾಗಿದೆ, ಶಕ್ತಿಯುಕ್ತವಾಗಿದೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಈ ಲೋಕದಲ್ಲಿ ಅನೇಕ ವಿಷಯಗಳಲ್ಲಿ ಪ್ರಯಾಸ ಪಟ್ಟು ಬೇಡುವಂತ ಎಲ್ಲೋ ಕೆಲಸದ ಕರ ಹೋಗಿ ಅಲ್ಲಿ ಬೇಡುವಂತರಾಗಿರ್ತಾರೆ. ಅದರ ನಿಜವಾದ ದೇವರ ಬಳಿಗೆ ಬಂದು ನಿಜವಾದ ದೇವರ ಬಳಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಈ ಮನುಷ್ಯರು ಸೃಷ್ಟಿ ಮಾಡೋದು, ದೇವರು ಸೃಷ್ಟಿಸುವಂತ ಪ್ರಾಣಿ ಪಕ್ಷಿಗಳಿಗೂ ಹೋಗಿ ಅನೇಕರು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಏನು ಪ್ರಯೋಜನ ಇಲ್ಲ, ಅದು ವ್ಯರ್ಥವಾಗಿರ್ತದೆ. ಅದರ ನಿಜ ದೇವರಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥಿಸುವಂತ ಒಂದು ಪ್ರಾರ್ಥನೆಗೆ ದೇವರು ಏನ್ ಮಾಡ್ತಾನೆ, ಉತ್ತರ ಕೊಡ್ತಾನೆ. ಸಭೆಯಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕು. ಉದಾಹರಣೆಗೆ ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ರೋಗ ಇದೆ, ಆ ರೋಗಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಇಲ್ಲ ಅವ್ರ ಮೇಲೆ ಶಾಪ ಇದೆ, ಆ ಶಾಪಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಕೆಲವರು ವಿದ್ಯಾವಂತರಾಗಿರೋದಿಲ್ಲ, ಅವರಿಗೆ ಜ್ಞಾನ ಕಡಿಮೆ ಇರ್ತದೆ, ಚೆನ್ನಾಗಿ ಓದೋದಿಲ್ಲ, ಚೆನ್ನಾಗಿ ಕಲಿಯೋದಿಲ್ಲ. ಆ ವಿದ್ಯಾಭ್ಯಾಸಕ್ಕಾಗಿ ನಾವೇನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು.
ಮತ್ತು ದೇವರು ಅವ್ರಿಗೆ ಒಳ್ಳೆ ಜ್ಞಾನ ಕೊಡುವ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಅವ್ರನ್ನ ಉಪಯೋಗಿಸುವ ರೀತಿಯಲ್ಲಿ ಅವ್ರಿಗೋಸ್ಕರ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ಬಡತನ ನೀಗಿಸೋದು. ಅನೇಕ ಕುಟುಂಬಗಳಲ್ಲಿ ಎಷ್ಟೋ ಬಡತನ ಇದೆ, ಎಷ್ಟೋ ಹಿಂಸೆ ಇದೆ. ಕೆಲಸಗಳಿಲ್ಲದೆ 10 ಜನ ಇರೋ ಮನೆಯಲ್ಲಿ ಒಬ್ಬನು ದುಡಿದ್ರೆ ಎಲ್ಲಿ ಸಾಕಾಗುತ್ತೆ? ಈಗ ಕುಟುಂಬ ಎಲ್ಲ ದುಡಿದ್ರೂ ಸಾಕಾಗೋದಿಲ್ಲ. ಯಾಕಂದ್ರೆ ಬೆಲೆಗಳು ಗಗನಕ್ಕೇರಿದೆ. ಯಾವುದು ಬೆಲೆ ಕಡಿಮೆ ಇಲ್ಲ. ಅದರಲ್ಲಿ GST ಟ್ಯಾಕ್ಸ್ಗಳು ಇದು ಜಾಸ್ತಿ ಪಟ್ಟಾಗ್ಬಿಟ್ಟಿದೆ. ಒಂದು 100 ರೂಪಾಯಿ ಬೆಲೆಗೆ ಹೆಚ್ಚು ಕಡಿಮೆ ನಾವು 50 ರೂಪಾಯಿ ಟ್ಯಾಕ್ಸ್ ಕಟ್ಟೋ ರೀತಿಯಲ್ಲಿ ಇದ್ದೀವಿ. 100 ರೂಪಾಯಿ ಸಂಪಾದನೆ ನಮ್ಮ ಕೈಗೆ ಬಂದ್ರೆ ಅದರಲ್ಲಿ 50 ರೂಪಾಯಿ ಟ್ಯಾಕ್ಸ್ ಕಟ್ಟೋ ರೀತಿಯಲ್ಲಿ. 10 ರೂಪಾಯಿ ಒಂದು ಹಾಲಿನ ಪ್ಯಾಕೆಟ್ ಇದ್ರೆ ಅದ್ರ ಟ್ಯಾಕ್ಸ್ ಒಂದು 2 ರೂಪಾಯಿ ಆಗ್ತಾನೆ. ಅಲ್ಲಿ 2 ರೂಪಾಯಿ ಹೋಯ್ತು. ಇನ್ನು ಅಕ್ಕಿ ತಗೊಂಡು ಬರ್ಬೇಕಂದ್ರೆ ಒಂದು 60 ರೂಪಾಯಿ ಅಕ್ಕಿ ಅಂದ್ರೆ ಅದರ ಮೇಲೆ 10 ರೂಪಾಯಿ GST ಇರ್ತದೆ. 50 ರೂಪಾಯಿ ಅಕ್ಕಿಗೆ 10 ರೂಪಾಯಿ GST ಹಾಕಿರ್ತಾನೆ. ಅದರ ಮೇಲೆ 10 ರೂಪಾಯಿ ಹೋಯ್ತು. ಈ ರೀತಿ ಆ ಒಬ್ಬ ಮನುಷ್ಯನು ಒಂದು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ 30-40% GST ಮುಖಾಂತರನೇ ಆ ಸರ್ಕಾರಕ್ಕೆ ಹೋಗ್ತಾ ಇದೆ. ಆ ರೀತಿ ಸರ್ಕಾರದ ಆಡಳಿತ ದುರಾಡಳಿತವಾಗಿ ಉಪಯೋಗಿಸ್ತಾ ಇದ್ದಾರೆ. ಪ್ರಜೆಗಳನ್ನ ಕಿತ್ತು ತಿಂತಾ ಇದ್ದಾರೆ. ಅವ್ರಿಗೋಸ್ಕರ ನಾವೇನ್ ಮಾಡಬೇಕು? ಬಡತನ ನೀಗಬೇಕಂದ್ರೆ ಮೊದಲು ಅವ್ರಿಗೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಅವ್ರಿಗೆ ಒಳ್ಳೆ ಮನಸ್ಸು, ಒಳ್ಳೆ ಹೃದಯ, ಒಳ್ಳೆ ಆಲೋಚನೆ, ಪ್ರಜೆಗಳಿಗೆ ಯಾವ ರೀತಿ ಉಪಕಾರ ಮಾಡ್ಬೋದು, ಯಾವ ರೀತಿ ಪ್ರಜೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದಾಗಿ ನಾವು ಅವ್ರಿಗಾಗಿ ಒಳ್ಳೆ ಆಲೋಚನೆ ಕೊಡುವಂತೆ ಅವ್ರಿಗಾಗಿ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅದರ ನನ್ನ ಸಹೋದರ ಸಹೋದರರೇ, ಮತ್ತು ಅನೇಕ ಕುಟುಂಬಗಳಲ್ಲಿ ಮದುವೆ ವಯಸ್ಸು ಬಂದಂತ ಮಕ್ಕಳಿದ್ದಾರೆ. ಸಂಬಂಧಗಳು ಕೂಡಿ ಬರ್ತಾ ಇಲ್ಲ. ಒಂದು ವೇಳೆ ಸಂಬಂಧ ಕೂಡಿ ಬಂದ್ರೆ ಲಕ್ಷ ಖರ್ಚಾಗಬೇಕಾದೆ. ವರದಕ್ಷಿಣೆಗಳು ಮತ್ತು ಆಡಂಬರವಾಗಿ ಮದುವೆಗಳು ಮಾಡಿಕೊಡ್ಬೇಕು. ಯಾವುದೇ ರೀತಿ ಪ್ರೆಸ್ಟೀಜ್ ಕಡಿಮೆ ಇಲ್ಲ. ಇದಕ್ಕೆಲ್ಲ ಹಣ ಬೇಕಾದ್ರೆ ಸಾಲಗಾರರಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನು ಮಾಡ್ಬೇಕಂದ್ರೆ ಈ ಎಲ್ಲ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ವಧು ದಕ್ಷಿಣೆ ಅನ್ನೋದು ಇಲ್ಲ, ವರದಕ್ಷಿಣೆ ಅನ್ನೋದು ಇಲ್ಲದೆ ಹೋಗ್ಬೇಕು. ಅದು ಇಲ್ಲದೆ ಹೋಗ್ಬೇಕು. ಆ ಇಲ್ಲದೆ ಹೋಗುವ ರೀತಿಯಲ್ಲಿ ನಾವು ಒಬ್ರಿಗೋಸ್ಕರ ಒಬ್ರು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಒಂದು ಮದುವೆ ಕಾರ್ಯಗಳಾಗಬೇಕಂದ್ರೆ ದೇವರೇ ಉತ್ತಮವಾದ ಸಂಬಂಧಗಳು ಸಿಗಲಿ, ಉತ್ತಮವಾದ ಕುಟುಂಬ ಸಿಗಲಿ, ಉತ್ತಮವಾದ ಹುಡುಗಿ ಸಿಗಲಿ, ಉತ್ತಮವಾದ ಹುಡುಗ ಸಿಗಲಿ, ಅವರು ಒಂದು ಕುಟುಂಬವಾಗಿ ಮಾರ್ಪಡಲಿ, ಕುಟುಂಬವಾಗಿ ಬೆಳೀಲಿ, ದೇವರ ರಾಜ್ಯಕ್ಕಾಗಿ ಸಿದ್ಧಪಡಲಿ, ಅವರೊಂದು ಕುಟುಂಬವಾಗಿ ಬೆಳೀಲಿ ಎಂದಾಗಿ ಅನೇಕರ ಮದುವೆಗಳು ಆಗದೆ, ಹುಡುಗಿ ಸಟ್ಟಾಗದೆ, ಹುಡುಗ ಸಟ್ಟಾಗದೆ ಎಷ್ಟೋ ಜನರಿದ್ದಾರೆ. ಒಂದು ವೇಳೆ ಸಟ್ಟಾದರೆ ಮದುವೆಗೆ ಕೊರತೆಗಳು. ಇವೆಲ್ಲಕ್ಕಾಗಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಇರೋದರಲ್ಲೇ ಏನದಿದ್ರೆ ಎಷ್ಟು ಮದುವೆ ಮಾಡಿ ಹೆಸರು ತಗೊಂಡ ವ್ಯಕ್ತಿ ಯಾರೂ ಇಲ್ಲ. ಈ ಪ್ರಪಂಚದಲ್ಲಿ ಮದುವೆ ಮಾಡಿ ಹೆಸರು ತಗೊಂಡ ವ್ಯಕ್ತಿ ಯಾರು ಇಲ್ಲ. ಹಾಗಾಗಿ ಇರುವುದರಲ್ಲಿ ತೃಪ್ತರಾಗಿ ದೇವರು ಏನ್ ಕೊಟ್ಟಿದ್ದಾನ ಅದರಲ್ಲೇ ಮದುವೆ ಮಾಡಿಕೊಂಡ್ರೆ ಎಷ್ಟೋ ಒಳ್ಳೇದು. ರೀಸೆಂಟ್ ಆಗಿ ಯಾರೊಬ್ಬ ಶ್ರೀಮಂತರು ಒಂದು ಮದುವೆ ಆಯ್ತು. ಅವರು ಏನೋ ಸರಳವಾಗಿ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಅವರು ಆ ಮದುವೆ ಖರ್ಚು ಮಾಡುವಂತ ಹಣನ 21 ಮನೆಗಳು ಕಟ್ಟಿಸ್ಕೊಟ್ರಂತೆ ಬಡವರಿಗೆ. ಅವ್ರ ಮದುವೆಗೆ ಮಾಡುವಂತ ಖರ್ಚನ್ನ ಹಣವನ್ನು ಉಳಿಸಿ 21 ಮನೆಗಳು ಬಡವರಿಗೆ ಕಟ್ಟಿಸ್ಕೊಟ್ರಂತೆ. ಈ ರೀತಿ ಒಳ್ಳೆ ಹೃದಯವಂತರು, ಹುಡುಗನ ಕಡೆ ಆಗ್ಲಿ ಹುಡುಗಿ ಕಡೆ ಆಗ್ಲಿ ಹೃದಯವಂತರು ಬೇಕು. ಅಂತ ಆ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಕುಟುಂಬದಲ್ಲಿ ಮಕ್ಕಳು ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಈ ಮಧ್ಯದಲ್ಲಿ ಮಕ್ಕಳು ಕಳ್ಳರು ಜಾಸ್ತಿ ಆಗಿ ಹೋಗ್ತಾ ಇದ್ದಾರೆ. ಅವ್ರಿಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಅವ್ರಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಕಳ್ಳರು ಜಾಸ್ತಿ ಆಗಿ ಹೋಗ್ತಾ ಇದೆ. ಚಿನ್ನದ ಬೆಲೆ ಯಾವಾಗ ರೇಟ್ ಜಾಸ್ತಿ ಆಯ್ತೋ ಅನೇಕರು ಚಿನ್ನದ ಮೇಲೆ ಆ ಕಣ್ಣಿಟ್ಟು ಆ ಹೆಂಗಸರ ಕತ್ತುಗಳಲ್ಲಿರುವಂತ ಚೈನ್ಗಳು ಕದಿಯೋದು, ಮನೆಗಳಲ್ಲಿ ದುಗ್ಗಿ ಹತ್ಕೊಂಡು ಹೋಗೋದು. ಎಷ್ಟೋ ಕಳ್ಳರು ಇದ್ದಾರೆ. ಆ ಕಳ್ಳರೆಲ್ಲ ಕಷ್ಟಪಟ್ಟು ದುಡುವ ಹಾಗೆ ಅವ್ರಿಗೊಂದು ಕೆಲಸ ಸಿಗಲುವಂತೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡುವ ರೀತಿಯಲ್ಲಿ ಸರ್ಕಾರಕ್ಕಾಗಿ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು.
ಐಕ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತು ಸೇವಕರು ಕೂಡ ಏನ್ ಮಾಡಬೇಕು, ಒಬ್ರಿಗೋಸ್ಕರ ಒಬ್ರು ಐಕ್ಯವಾಗಿ ಪ್ರಾರ್ಥಿಸಬೇಕಂದ್ರೆ ಸಭೆಯು ಸೇವಕರು ಒಟ್ಟಾಗಿ ಒಂದು ಇಷ್ಟು ಅಂತ ಸಮಯ, ಇಷ್ಟು ಅಂತ ದಿನಗಳು ಏನೋ ನಾವು ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡುವುದನ್ನ, ಹೆಚ್ಚಾಗಿ ಪ್ರಾರ್ಥನೆ ಮಾಡುವುದನ್ನ ಏನ್ ಮಾಡಬೇಕು, ಒಂದು ದಿನಗಳ ನೇಮಕ ಮಾಡಿಕೊಂಡು ಆ ದಿನ ಯಾವುದೇ ಒಂದು ಕೆಲಸ ಕಾರ್ಯ ಇಟ್ಕೊಳ್ಳದೆ ದೇವರಿಗಾಗಿ ಒಂದು ಮೀಸಲಿಟ್ಟು ದೇವರೊಟ್ಟಿಗೆ ನಾವೇನ್ ಮಾಡಬೇಕು, ಮಧ್ಯಸ್ಥಿಕೆ ಮಾಡಬೇಕು, ವಿಜ್ಞಾಪನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಮನವಿಗಳು ಸಲ್ಲಿಸಬೇಕು. ಸಭೆಗೆ ಏನೇನು ಕೊರತೆ ಇದೆ, ದೇವರು ಆರಿಸ್ಕೊಂಡಂತ ಮಕ್ಕಳಿಗೆ ಏನೇನು ಕೊರತೆ ಇದೆ, ಪ್ರತಿಯೊಬ್ಬರು ಒಬ್ರಿಗೋಸ್ಕರ ಒಬ್ರು ಏನ್ ಮಾಡಬೇಕು, ಒಂದಾಗಿ ಐಕ್ಯವಾಗಿ ಪ್ರಾರ್ಥಿಸಬೇಕು. ಎಲ್ಲ ಸೇವಕರು ಐಕ್ಯವಾಗಿರುವಂತೆ ಏನು ಕೀರ್ತನೆ 33:1 ಹೇಳ್ತದೆ, ಆಹಾ ಸಹೋದರರು ಒಂದಾಗಿರೋದು ಎಷ್ಟೋ ಉತ್ತಮವಾಗಿದೆ ಅಂತ ಹೇಳ್ತದೆ. ಹಾಗಾಗಿ ಸೇವಕರೆಲ್ಲ ಒಟ್ಟಾಗಿ ಐಕ್ಯವಾಗಿ ಏನ್ ಮಾಡಬೇಕು, ಅನೇಕ ಆತ್ಮ ಗೆಲ್ಲುವ ರೀತಿಯಲ್ಲಿ, ಅನೇಕ ಆತ್ಮ ರಕ್ಷಿಸುವ ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ಸೇವಕರಿಗೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಅವರು ಸಹೋದರರಾಗಿ ಇರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಅಂತ ಹೇಳ್ತದೆ. ಹಾಗಾಗಿ ಸೇವಕರೆಲ್ಲ ಕೂಡಿ ಒಂದು ಉಜ್ಜೀವನ ಕೂಟಗಳು ಮಾಡಬೇಕು, ಉಪವಾಸ ಕೂಟಗಳು ಮಾಡಬೇಕು, ಸಭೆಗಳ ಅಭಿವೃದ್ಧಿ ಆಗಬೇಕು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಹೀಗಾಗಿ ಎಲ್ಲರೂ ಏನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕಾಗಿದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿದೆ. ನೋಡು, ಈ ಅಬ್ರಹಾಮನು ಒಂದು ಮಾತು ಹೇಳ್ತಾನೆ, ಆದಿಕಾಂಡ 13ನೇ ಅಧ್ಯಾಯ 8ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಈಗಿರೋ ಅಬ್ರಹಾಮ ಲೋಟನಿಗೂ ನಿನಗೂ ನನ್ನ ದನ ಕಾಯುವರಿಗೂ ನಿನ್ನ ದನಾಯಕರು ಜಗಳವಿರಬಾರದು, ನಾವು ಸಹೋದರರಲ್ಲವೇ. ಅಂದ್ರೆ ನಾವು ಸಹೋದರರಾಗಿರುವಾಗ ನಮ್ಮ ಮಧ್ಯದಲ್ಲಿ ಜಗಳ ಉಂಟಾಗಬಾರ್ದು. ನಮ್ಮ ಕೆಲಸಗಾರರಲ್ಲಿ, ನಮ್ಮ ಸಭೆಗಳಲ್ಲಿ ಮತ್ತು ವಿಶ್ವಾಸಿಗಳಲ್ಲಿ, ಕುಟುಂಬಗಳಲ್ಲಿ ಜಗಳಗಳಿರಬಾರ್ದು, ಗ್ರಾಮಗಳಲ್ಲಿ ಜಗಳಗಳಿರಬಾರ್ದು. ಹಳ್ಳಿ ಪ್ರಾಂತಗಳಿಗೆ ಸುವಾರ್ತೆಗೆ ಹೋಗುವಾಗ ಒಂದು ದೇವರು ನಂಬಿರೋ ಮಕ್ಕಳೇ, ಆ ಕುಟುಂಬದವ್ರು ಈ ಕುಟುಂಬಕ್ಕೆ ಬರಲ್ಲ, ಈ ಕುಟುಂಬದವ್ರು ಆ ಕುಟುಂಬಕ್ಕೆ ಬರಲ್ಲ. ಇಲ್ಲ ಸರ್, ಅವ್ರಿಗೂ ನಮ್ಗೆ ಆಗೋದಿಲ್ಲ, ನಾನು ಅವ್ರ ಮನೆಗೆ ಹೋಗಲ್ಲ, ಬರೋದಿಲ್ಲ, ನೀವು ಹೋಗ್ರಿ ಅಂತ ಹೇಳುವಂತ ಎಷ್ಟೋ ಕುಟುಂಬ ಹಳ್ಳಿಗಳಲ್ಲಿದೆ. ಅಂತ ಯಾವ ಕ್ರೈಸ್ತರವರು ಐಕ್ಯತೆ ಇಲ್ಲದ ಒಂದು ಗ್ರಾಮ, ಐಕ್ಯತೆ ಇಲ್ಲದ ಒಂದು ಕುಟುಂಬದಲ್ಲಿ ಒಂದು ಕುಟುಂಬ ಅಥವಾ ಒಂದು ಗ್ರಾಮದಲ್ಲಿ ಒಂದು 4 ಕುಟುಂಬ ಇದ್ರೆ 4 ಕುಟುಂಬ ಸಾಧ್ಯವಾದ್ರೆ ಒಂದೊಂದು ವಾರದಲ್ಲಿ ಒಂದೊಂದು ಕುಟುಂಬ ಸೇರಿ ಆ ಕುಟುಂಬ ಒಂದು ಪ್ರಾರ್ಥನೆಗಳು, ಆ ಗ್ರಾಮಕ್ಕಾಗಿ ಪ್ರಾರ್ಥನೆ, ಎಲ್ಲರೂ ಯೋಗಕ್ಷೇಮಕ್ಕಾಗಿ ಒಂದೊಂದು ವಾರ, ದಿನ ಬೇಡ, ಒಂದು ವೇಳೆ ವಾರಕ್ಕೊಂದ್ಸಾರಿ ಒಂದೊಂದು ಮನೆಯಲ್ಲಿ 4 ಮನೆ ಇದ್ರೆ ಒಂದು ಮನೆಯಲ್ಲಿ 3 ಕುಟುಂಬ ಬಂದು ಎಲ್ಲರೂ ಸೇರಿ 4 ಕುಟುಂಬದವರು ಪ್ರಾರ್ಥನೆ ಮಾಡಿ, ಇನ್ನೊಂದು ವಾರ ಇನ್ನೊಂದು ಕುಟುಂಬದಲ್ಲಿ, ಇನ್ನೊಂದು ವಾರ ಇನ್ನೊಂದು ಕುಟುಂಬದಲ್ಲಿ, ಈಗ ಐಕ್ಯವಾಗಿ ಒಂದು ಗುಂಪು ಕೂಡಿಕೆ ಪ್ರಾರ್ಥನೆಗಳು ಮಾಡುವಾಗ ಅವರು ನೋಡಿ ಅಕ್ಕಪಕ್ಕದವರ ಪ್ರಾರ್ಥನೆ ಕೂಟಗಳಲ್ಲಿ ಬಂದು ಸೇರ್ತಾರೆ. ಅವರು ಕೂಡ ನಿಜವಾದ ದೇವರು ಯೇಸು ಸ್ವಾಮಿ ಎಂದು ಕಂಡುಕೊಳ್ತಾರೆ. ಮತ್ತು ಆ ಗ್ರಾಮಕ್ಕಾಗಿ, ಆ ಗ್ರಾಮದ ಪ್ರಜೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಐಕ್ಯವಾಗಿ ಪ್ರಾರ್ಥನೆ ಮಾಡುವಾಗ ದೇವರೇನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನಾವು ಯಾವಾಗಲೂ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟವರಾಗಿ ನಾವೆಲ್ಲರೂ ಐಕ್ಯವಾಗಿ ಸಭೆಯು, ವಿಶ್ವಾಸಿಗಳು, ಸೇವಕರು ಎಲ್ಲರೂ ಒಟ್ಟಾಗಿ ಸೇರಿ ಐಕ್ಯವಾಗಿ ಒಬ್ರಿಗೋಸ್ಕರೊಬ್ರು ನಾವು ಪ್ರಾರ್ಥನೆ ಮಾಡಬೇಕಾದೆ. ಸಭೆಗಾಗಿ ಎಲ್ಲರೂ ಮತ್ತು ಸಭೆಗಾಗಿ ಎಲ್ಲ ಕುಟುಂಬಗಳಿಗಾಗಿ ನಾವೇನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಅರಣ್ಯಕಾಂಡದಲ್ಲಿ ನಾವು 12ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ ನೋಡ್ರಿ, ಇಲ್ಲಿ ಒಂದು ಸಮಸ್ಯೆ ಉಂಟಾಗ್ತದೆ. ಆಗ ಮೋಶೆ ಯೆಹೋವನಿಗೆ, ದೇವ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮರೆಯಿಟ್ಟನು. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರ ಆಕೆ ಹೇಗೋ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದ್ರೆ ಆಕೆ 7 ದಿವಸ ಹೊರಗೆ ಇರಬೇಕು, ತರುವಾಯ ನೀನು ಆಕೆಯನ್ನು ಪಾಳದೊಳಗೆ ಸೇರಿಸ್ಕೋಬೇಕು ಅಂತೇಳಿ ಅಲ್ಲಿ ಮಿರಿಯಾಮಳು ದೇವರಿಗೆ ವಿರುದ್ಧವಾಗಿ, ತನ್ನ ಕುಟುಂಬದ, ತನ್ನ ಸಹೋದರ ವಿರುದ್ಧವಾಗಿ ಮಾತನಾಡುವಾಗ
ಆ ದೇವರೇ ಆಕೆಗೆ ಒಂದು ಶಿಕ್ಷೆ ಕೊಡ್ತಾನೆ ತೊಂದು ಬರುವ ರೀತಿಯಲ್ಲಿ. ಮತ್ತು ಮೋಶೆ ತನ್ನ ಅಕ್ಕನಿಗಾಗಿ ಪ್ರಾರ್ಥಿಸುವಾಗ ದೇವರೇನ್ ಮಾಡ್ತಾನೆ, ಆಕೆಯನ್ನು ಗುಣಪಡಿಸ್ತಾನೆ. ಅನೇಕ ಸಾರಿ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ನಾನಾ ರೀತಿ ಭಿನ್ನಾಭಿಪ್ರಾಯಗಳು ಬರುವುದುಂಟು. ಸೈತಾನ ಕಾರ್ಯ ಮಾಡ್ತಾ ಇರ್ತಾನೆ. ಒಂದು ವೇಳೆ ಒಂದು 3 ಕುಟುಂಬ, 2 ಕುಟುಂಬ ಐಕ್ಯವಾಗಿದ್ರೆ ಸೈತಾನ್ ಏನೇ ಮಾಡಿ ಆ ಕುಟುಂಬಗಳು ಒಡೆದಾಕ್ಬೇಕು ಅಂತ ಪ್ರಯಾಸ ಪಡ್ತಾ ಇರ್ತಾನೆ, ಕುತಂತ್ರಗಳು ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಾವೇನ್ ಮಾಡಬೇಕು, ಸೇವಕರು, ವಿಶ್ವಾಸಿಗಳು ಎಲ್ಲ ಸೇರಿ, ನಾವೆಲ್ಲ ದೇವರ ಮಕ್ಕಳೆಂಬುದಾಗಿ ಒಟ್ಟಾಗಿ ಸೇರಿ ಎಲ್ಲ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವರನ್ನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ದೇವರ ಆಶೀರ್ವಾದ ಮಾಡುವಾಗಿದೆ. ಮತ್ತು ಎಲ್ಲ ಸಭೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಈ ಯೇಸು ಕ್ರಿಸ್ತನು ಒಂದೇ ಸಭೆ ಸ್ಟಾರ್ಟ್ ಮಾಡಿದ್ದು, ಆದರೆ ಈಗ ನಾನಾ ಸಭೆಗಳಿದೆ. ಕೆಥೋಲಿಕ್ ಸಭೆಗಳಿದೆ, CSI ಸಭೆಗಳಿದೆ, ಮಾರ್ತೋಮ ಸಭೆಗಳಿದೆ, ಮೆಥೋಡಿಸ್ಟ್ ಸಭೆಗಳಿದೆ, ಜಾಕೋಬೈಟ್ ಸಭೆಗಳಿದೆ, ಆ ಸಭೆ ಈ ಸಭೆ, ಪ್ರೊಟೆಸ್ಟೆಂಟ್ ಸಭೆಗಳು, ಇಂಡಿಪೆಂಡೆಂಟ್ ಸಭೆಗಳು, ಎಷ್ಟೋ ಹೆಸರುಗಳು ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಒಂದು ಸಭೆ ಕಂಡ್ರೆ ಇನ್ನೊಂದು ಸಭೆಗಾಗಲ್ಲ. ಒಂದು ಸಭೆ ನಿಯಮ ಬೇರೆ, ಇನ್ನೊಂದು ಸಭೆ ನಿಯಮ ಬೇರೆಗಳು. ಆದ್ರೆ ಎಲ್ಲರೂ ಯೇಸು ಕ್ರಿಸ್ತನ ಆರಾಧಕರಾಗಿರ್ತಾರೆ. ಆದ್ರೆ ಅವ್ರಿಗೆ ಸತ್ಯವಾಗಿ ಗೊತ್ತಾಗ್ತಾ ಇಲ್ಲ. ನಾವೇ ಮೇಲು, ಕೆಥೋಲಿಕ್ ನಾವೇ ಶ್ರೇಷ್ಠರು, CSI ನಾವೇ ಶ್ರೇಷ್ಠರು, ಯಾಕೋಬಸ್ರು ನಾವೇ ಶ್ರೇಷ್ಠರು, ಮೆಥಡಿಸ್ಟ್ ನಾವೇ ಶ್ರೇಷ್ಠರು ಅಂತ ಹೇಳಿ ಮಿಕ್ಕಿದವ್ರನ್ನೆಲ್ಲ ಕೀಳಾಗಿ ನೋಡ್ತಾರೆ. ಹಾಗೆ ನಾವು ಮಾಡಬಾರ್ದು. ನಾವೇನ್ ಮಾಡಬೇಕು, ಎಲ್ಲ ಸಭೆಗಳ ಐಕ್ಯತೆಗಾಗಿ, ಎಲ್ಲ ಸಭೆಗಳ ಒಂದು ಹೊಂದಾಣಿಕೆಗಾಗಿ ಒಟ್ಟಾಗಿ ನಾವು ಜೀವಿಸುವಂತ, ನಾವೆಲ್ಲರೂ ಪರಲೋಕ ಸಂಸ್ಥಾನದವರು, ನಾವೆಲ್ಲರೂ ಪರಲೋಕಕ್ಕೆ ಸೇರುವಂಥವ್ರು. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ, ಒಂದು ಸಮಯಗಳನ್ನ ಏರ್ಪಾಡು ಮಾಡಿಕೊಂಡು ಪ್ರಾರ್ಥನೆಗಳಿಗಾಗಿ, ವಿಜ್ಞಾಪನೆ ಮನವಿಗಳು ಸಲ್ಲಿಸುವುದಕ್ಕಾಗಿ ಉಪವಾಸ ಕೂಟಗಳು ಏರ್ಪಡಿಸ್ಕೊಂಡು ನಾವೇನ್ ಮಾಡಬೇಕು, ಐಕ್ಯತೆಗಾಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲ ಸಭೆಗಳು, ಎಲ್ಲ ಸೇವಕರು ಒಂದು ಐಕ್ಯತೆಗಾಗಿ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಪರಲೋಕದಲ್ಲಿ ಆ ಸಭೆಗೊಂದು ಬೇರೆ ಸ್ಥಳ, ಈ ಸಭೆಗೊಂದು ಬೇರೆ ಸ್ಥಳ ಇಲ್ಲ. ಅಲ್ಲೆಲ್ಲ ಒಂದೇ ಸ್ಥಳ, ಒಂದೇ ಕಾಂಪೌಂಡ್, ಒಂದೇ ಬಾಗಿಲು, ಒಂದೇ ಮನೆ. ಅಲ್ಲೆಲ್ಲರೂ ಒಂದೇ ಕಡೆ ಜೀವಿಸಬೇಕಾಗಿದೆ. ಇಲ್ಲಿ ಪಾಪ ಏನು ದೇಶಗಳು, ಆ ಪಾರ್ಟಿ ಈ ಪಾರ್ಟಿ, ಆ ಒಂದು ಸಭೆ ಈ ಸಭೆ ಅಂದ್ರೆ ಆ ಸಭೆಯವರು ಯಾರು ಅಲ್ಲಿ ಸೇರೋದಿಲ್ಲ. ಯಾರು ಒಟ್ಟಾಗಿ ನಾವೆಲ್ಲರೂ ಕ್ರೈಸ್ತರು, ನಾವೆಲ್ಲರೂ ಯೇಸು ಕ್ರಿಸ್ತನ ಅನುಯಾಯಿಗಳು, ಆತನ ಮಾರ್ಗದಲ್ಲಿ ಜೀವಿಸುವರು, ಆತನ ಇಷ್ಟ ಪ್ರಕಾರ, ಆತನ ಚಿತ್ತದ ಪ್ರಕಾರ ನಡೆಯುವರು ಎಂಬುದಾಗಿ ಯೇಸು ಕ್ರಿಸ್ತನ್ ತೋರಿಸಿದ ಮಾರ್ಗದರ್ಶಿಯಲ್ಲಿ ಯಾರು ಜೀವಿಸ್ತಾರೋ ಅವರು ಮಾತ್ರನೇ ಪರಲೋಕಕ್ಕೆ ಸೇರುವವರಾಗಿದ್ದಾರೆ, ಆ ನಿಶ್ಚಿತೀಯಕ್ಕೆ ಬಾಧ್ಯರಾಗಿರ್ತಾರೆ. ಇಲ್ಲಂದ್ರೆ ಯಾರು ಅಲ್ಲಿ ಸೇರಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ನಾವು ಆ ಸಭೆ ಈ ಸಭೆ ಅಲ್ಲ, ನಾವೆಲ್ಲರೂ ಕ್ರಿಸ್ತನ ಮಕ್ಕಳು. ಒಂದು ವೇಳೆ ಈ ಲೋಕದ ಜನರು ಸಭೆಗಳು ಬೇರೆ ಬೇರೆ ಮಾಡ್ಕೊಂಡಿರ್ಬೋದು, ಆದ್ರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟ ಮಕ್ಕಳು, ಒಂದೇ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟ ಮಕ್ಕಳು. ಆತನು ಒಂದೊಂದು ಸಭೆಗೆ ಒಂದೊಂದು ಪ್ರತ್ಯೇಕವಾಗಿ ಆತನು ಪ್ರಾಣ ಕೊಟ್ಟಿಲ್ಲ, ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ತನ್ನ ರಕ್ತದಿಂದ ಎಲ್ಲರ ಪಾಪಗಳನ್ನು ಆತನು ಶುದ್ಧೀಕರಿಸಲು ಆತನಾಗಿದ್ದಾನೆ. ಆತನು ಒಂದೇ ಸಭೆಯಾಗಿದೆ, ಒಂದೇ ಮನೆಯಾಗಿದೆ, ಆತನ ಒಂದೇ ರಾಜ್ಯ ಇದೆ. ಒಬ್ಬೊಬ್ರಿಗೂ ಒಂದೊಂದು ರಾಜ್ಯ ಇಟ್ಟಿಲ್ಲ. ಈ ಭೂಲೋಕದಲ್ಲಿ ತಮಿಳುನಾಡು, ಕರ್ನಾಟಕ, ಕೇರಳ, ಮತ್ತೊಂದು ರಾಜ್ಯಗಳಿದೆ. ಹಾಗೆ ಪರಲೋಕದಲ್ಲಿ ಇಲ್ಲ. ಪರಲೋಕ ಒಂದೇ ರಾಜ್ಯ, ಅದು ದೇವರ ರಾಜ್ಯ. ಆತನ ಒಬ್ಬನೇ ಅರಸನು, ಒಬ್ಬನೇ ಪ್ರಧಾನಿ, ಒಬ್ಬನೇ ಲಾರ್ಡು, ಒಬ್ಬನೇ ದೇವರಾಗಿರ್ತಾನೆ. ಅಲ್ಲಿ ನಾವೆಲ್ಲರೂ ಸೇರ್ಬೇಕಂದ್ರೆ ಇಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಬ್ಬರಿಗೋಸ್ಕರೊಬ್ಬರು ಐಕ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಗ್ರಾಮಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು, ನಿಮ್ಮ ಪಟ್ಟಣಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ನಿಮ್ಮ ನಗರಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ನಿಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಇಡೀ ಪ್ರಪಂಚಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಾವೆಲ್ಲರೂ ಸೇರಿ ಉಪವಾಸ ಪ್ರಾರ್ಥನೆಗಳನ್ನು ನಾವು ಏರ್ಪಡಿಸುವಾಗ ಪ್ರಾರ್ಥನೆಗೆ ಹೆಚ್ಚಿನ ಸಮಯ ತಗೊಂಡು ಹೆಚ್ಚಾಗಿ ನಾವು ಪ್ರಾರ್ಥನೆ ಮನವಿಗಳನ್ನ, ವಿಜ್ಞಾಪನೆಗಳನ್ನ, ಕೃತಜ್ಞತಾ ಸ್ತುತಿಗಳನ್ನ ದೇವರಿಗೆ ಸಲ್ಲಿಸಬೇಕು. ಮತ್ತು ಎಲ್ಲ ನಮ್ಮನ್ನು ಆಳುವಂತ ಈ ಒಂದು ಹಳ್ಳಿಯಲ್ಲಿ ಒಬ್ಬ
ಮೆಂಬರ್ ಅಂತ ಇರ್ತಾರೆ, ಕೌನ್ಸಿಲರ್ ಅಂತ ಇರ್ತಾರೆ, ಏನು ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ರೀತಿ ಅಧಿಕಾರಿಗಳಿರ್ತಾರೆ, ಮೆಂಬರ್ಸ್. ಅವ್ರನ್ನೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಆ ಒಂದು ತಾಲೂಕು ಒಬ್ಬ MLA ಇರ್ತಾನೆ, ಆ MLAಗಾಗಿ ಪ್ರಾರ್ಥನೆ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಗೃಹ ಮಂತ್ರಿ ಇರ್ತಾನೆ, ಆರೋಗ್ಯ ಮಂತ್ರಿ ಇರ್ತಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಕಾನೂನು ಮಂತ್ರಿ ಇರ್ತಾನೆ, ದೇಶವನ್ನು ಕಾಯ್ದ ಸೈನಿಕರು, ಆ ಒಂದು ಸಮಾಜ ಕಲ್ಯಾಣ ಎಲ್ಲ ಇಲಾಖೆಗಳಿಗಾಗಿ ಅದಕ್ಕೆಲ್ಲ ಹೆಡ್ ಆಗಿ ಒಂದು ಮುಖ್ಯಮಂತ್ರಿ ಇರ್ತಾನೆ, ದೇಶಕ್ಕೊಬ್ಬ ಪ್ರಧಾನಿ ಇರ್ತಾನೆ, ರಾಷ್ಟ್ರಪತಿಗಳು, ರಾಜ್ಯಪಾಲರುಗಳು ಏನು ಮಾಡಬೇಕು, ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆ ಪಕ್ಷ ಈ ಪಕ್ಷ ಅನ್ನೋದೇ ಎಲ್ಲರೂ ಐಕ್ಯವಾಗಿ ದೇವರ ಸೇವೆಯನ್ನು, ದೇವರು ನಮ್ಗೆ ಕೊಟ್ಟಿರೋಂಥ ಅಧಿಕಾರ ಎಂಬುದಾಗಿ ತನ್ನ ಪ್ರಜೆಗಳು ಪರಿಪಾಲಿಸೋ ರೀತಿಯಲ್ಲಿ ನಾವೇನು ಮಾಡಬೇಕು, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕಂದ್ರೆ ನಾವು ಒಬ್ರಿಗೋಸ್ಕರ ಒಬ್ರು ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು ಕೇಳುವಾತನಾಗಿದ್ದೇನೆ, ಆ ಪ್ರಾರ್ಥನೆ ದೇವರು ಉತ್ತರ ಕೊಡುವಾತನಾಗಿದ್ದೇನೆ. ಆ ಪ್ರಾರ್ಥನೆ ಎಷ್ಟೋ ಬಲವಾಗಿದೆ, ಆ ಪ್ರಾರ್ಥನೆಗೆ ಎಷ್ಟೋ ಉತ್ತರಗಳು ದೇವರು ಕೊಡುವಾತನಾಗಿದ್ದೇನೆ. ನಾವು ಯಾಕೋಬ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನನ್ನ ಸಹೋದರರೇ, ಇಲ್ಲಿ ಏನಾಗುತ್ತಂದ್ರೆ 19-20ನೇ ವಚನದಲ್ಲಿ ನಾವು ನೋಡುವಾಗ, ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾನಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳು ಮುಚ್ಚಿನಾದದರಿಂದ ನಾದನೆಂದು ತಿಳಿದುಕೊಳ್ಳ್ರಿ. ಅಂದ್ರೆ ಈ ಪ್ರಾರ್ಥನೆ ಮಾಡುವಾಗ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪು ಹೋಗಿದ್ರೆ ಅವನಿಗೋಸ್ಕರ ನಾವೇನ್ ಮಾಡಬೇಕು, ಮತ್ತೊಬ್ಬರು ಪ್ರಾರ್ಥನೆ ಮಾಡುವಾಗ ಆ ಮತ್ತೊಬ್ಬನ ಪ್ರಾರ್ಥನೆ ಕೇಳಿ ಅವನು ಸನ್ಮಾರ್ಗಕ್ಕೆ ಬರ್ತಾನೆ, ಒಂದು ಒಳ್ಳೆಯ ಮಾರ್ಗಕ್ಕೆ ಬರ್ತಾನೆ, ಮತ್ತು ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನಾಗ್ತಾನೆ. ಒಬ್ಬ ವ್ಯಕ್ತಿ, ನಿಮ್ಮೂರಲ್ಲಿ ಯಾರೋ ಒಬ್ಬ ವ್ಯಕ್ತಿ, ನಿನ್ನ ಗೊತ್ತಿರುವಂತವ್ರು, ನಿನ್ನ ಹತ್ತಿರದವರು, ನಿನ್ನ ಕುಟುಂಬದವರು ಆಗಿರ್ಲಿ, ಅವ್ರಿಗೋಸ್ಕರ ಉತ್ತರ ಸಿಗುವ ತನಕ ಪ್ರಾರ್ಥನೆ ಮಾಡಬೇಕು. ದೇವರು ಉತ್ತರ ಕೊಡುವ ತನಕ ಪ್ರಾರ್ಥನೆ ಮಾಡಬೇಕು. 1 ದಿವಸ, 2 ದಿವಸ, 1 ತಿಂಗಳು, 1 ವರ್ಷ ಮಾಡಿ ನಾವು ಬಿಟ್ಟು ಬಿಡಬಾರ್ದು. ಈ ಒಂದು ಸತ್ಯವೇದನ ನಮಗೆ ಅವನು ಬರೆದು ಕೊಟ್ಟಂತ, ಈ ನಮ್ಮ ಭಾಷೆಗೆ ಬರೆದು ಕೊಟ್ಟಂತ, ತರ್ಜುಮೆ ಮಾಡಿದ ವಿಲಿಯಂ ಕೇರಿ ಆಫೀಸಲ್ಲಿ ಒಬ್ಬ ಹನ್ನಿನು 7 ವರ್ಷ ಅಲ್ಲಿ ಕೆಲಸ ಮಾಡಿ 7 ವರ್ಷ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿದಂತೆ. ಆತನು ಯಾವಾಗಲೂ ಡ್ಯೂಟಿಗೆ ಹೋಗ್ತಾನೆ, ಬೈಬಲ್ ಎಲ್ಲ ಓದ್ತಾನೆ, ಕಲಿತಾನೆ, ಏನೋ ತಪ್ಪುಗಳಿದ್ರೆ ಹುಡುಕ್ತಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನನ್ನು ಆತನು ಸ್ವೀಕಾರ ಮಾಡಲಿಲ್ವಂತೆ, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಮಾಡ್ಕೊಳ್ಳಿಲ್ವಂತೆ. ಅದಕ್ಕಾಗಿ ವಿಲಿಯಂ ಕೇರಿಯವರು ಆ ವ್ಯಕ್ತಿಗೋಸ್ಕರ 7 ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದಂತೆ. 7 ವರ್ಷಗಳ ಪ್ರಾರ್ಥನೆ ಮಾಡಿದ ನಂತರ ನಿಜವಾದ ದೇವರು ಯೇಸು ಸ್ವಾಮಿ ಎಂಬುದಾಗಿ ಆ ವ್ಯಕ್ತಿ ಕಂಡುಕೊಂಡಂತೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ RRK ಮೂರ್ತಿಯವರು, ಅವರು ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಮೇಲ್ಜಾತಿಯಲ್ಲಿ ಹುಟ್ಟಿದಂತ ವ್ಯಕ್ತಿ. ಬೇರೆಯವರು ಒಂದು ತರ್ಜುಮೆಗಾಗಿ ಈತನ ಕರೆಯುವಾಗ ಈತನ ಅಲ್ಲಿ ಹೋಗಿದ್ದು ಬೈಬಲ್ ಅಲ್ಲಿ ಇರುವಂತ ತಪ್ಪುಗಳು ಹುಡುಕುವುದಕ್ಕಾಗಿ. ಆ ಬೈಬಲ್ ಏನೇನು ತಪ್ಪುಗಳಿದೆ ಅದು ಹುಡುಕಬೇಕು ಅಂತ ಹೋದ್ರಂತೆ RRK ಮೂರ್ತಿಯವರು. ಅವ್ರು ಟ್ರಾನ್ಸ್ಲೇಷನ್ ಮಾಡ್ತಾ ಮಾಡ್ತಾ ಆ ಬೈಬಲ್ ಓದ್ಬೇಕಾಗಿತ್ತಂತೆ. ಕನ್ನಡದಿಂದ ತೆಲುಗು, ಇಂಗ್ಲಿಷ್, ಈ ರೀತಿ ಭಾಷಾಂತರ ಮಾಡ್ಬೇಕಂದ್ರೆ ಓದ್ಕೋಬೇಕಾಗಿತ್ತಂತೆ. ಹಾಗೆ ಓದ್ತಾ 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 ತಪ್ಪುಗಳು ಹುಡುಕಕ್ಕೆ ಆತನ ಸತ್ಯವೇದದಲ್ಲಿ ಸಿಗ್ಲಿಲ್ವಂತೆ. ಆತನಲ್ಲಿ ಅನೇಕ ತಪ್ಪುಗಳು ಕಂಡು ಬಂದ್ವಂತೆ. ಆಗ ದೇವರೇ, ನಿನ್ನಲ್ಲಿ ತಪ್ಪುಗಳು ಹುಡುಕಕ್ಕೆ ನಾನು ಬಂದೆ, ಈ ಪುಸ್ತಕದಲ್ಲಿ ತಪ್ಪುಗಳು ಹುಡುಕಕ್ಕೆ ಬಂದೆ, ಅದರಲ್ಲಿ ನನ್ನಲ್ಲಿ ಎಷ್ಟೋ ತಪ್ಪುಗಳಿದೆ, ಸತ್ಯವೇದದಲ್ಲಿ ಯಾವ ತಪ್ಪು ಇಲ್ಲ ಅಂತೇಳಿ ನಿಜವಾದ ದೇವರು ಯೇಸು ಸ್ವಾಮಿ ಎಂದಾಗ ಆತನ ಕಂಡುಕೊಂಡಂತೆ. ಆತನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು ಬಂತಂತೆ. ಮತ್ತು ಹೆಂಡತಿ ಮುಖಾಂತರ ಎಷ್ಟೋ ಹೋರಾಟಗಳು ಬಂದ. ಕೊನೆಗೆ ಹೆಂಡತಿ ಕುಟುಂಬವಾಗಿ ದೇವರ ಕಡೆ ಅವರು ಬಂದು ದೇವರ ಸೇವೆಯಲ್ಲಿ ದೊಡ್ಡ ಸೇವೆ ಮಾಡುವ ರೀತಿಯಲ್ಲಿ ದೇವರು ಅವ್ರನ್ನ ಆಶೀರ್ವದಿಸಿದ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ,
ನಾವು ಐಕ್ಯವಾಗಿ ಪ್ರಾರ್ಥಿಸುವಾಗ, ಗುಂಪಾಗಿ ಸೇರಿ ಪ್ರಾರ್ಥಿಸುವಾಗ, ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವಾಗ ದೇವರೇನ್ ಮಾಡ್ತಾನೆ? ನಮ್ಮ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆ, ನಮ್ಮ ಪ್ರಾರ್ಥನೆ ಉತ್ತರ ಕೊಡುವಾತನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಟ್ಟು ಪಾಪದಿಂದ ಬಿಡಿಸಿ ಪರಿಶುದ್ಧ ಮಾರ್ಗ ನಡೆಸಿ ಮತ್ತು ನಾವು ಇತರಿಗಾಗಿ ಒಂದು ಪಾಪ ಮಾರ್ಗದಲ್ಲಿ ಜೀವಿಸುವಂಗಾಗಿ ಪ್ರಾರ್ಥಿಸುವಾಗ, ಅವನ ಪಾಪವನ್ನು ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ಜೀವಿಸುವಾಗ ಅವನು ಕೂಡ ನಮ್ಮ ಸಹೋದರನಾಗಿ ಪರಲೋಕದ ಒಂದು ವಾರಸತ್ವத்தை ಹೊಂದಿಕೊಂಡವನಾಗಿ ಅವನು ನಮ್ಮ ಸಹೋದರನಾಗಿ ಸಹೋದರಿಯಾಗಿ ಮಾರ್ಪಡಲಿಕ್ಕೆ ಎಷ್ಟೋ ಅವಕಾಶ ಉಂಟು. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕು. ಒಬ್ಬರಿಗೋಸ್ಕರ ಒಬ್ಬರು ನಾವು ಸಮಯ ತೆಗೆದುಕೊಂಡು ಒಟ್ಟಾಗಿ ಸೇರಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಲೋಚನೆ ಕೊಡ್ತಾನೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಜ್ಞಾನ ಕೊಡ್ತಾನೆ. ನಾನು ಮಾಡುವಂತ ಪ್ರಾರ್ಥನೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಬೇರೆ ಇನ್ನು ಕೆಲವ್ರು ಮಾಡುವಂತ ಪ್ರಾರ್ಥನೆ ನನಗೆ ಗೊತ್ತಾಗಿರಲ್ಲ. ಹಾಗಾಗಿ ಒಬ್ಬರಿಗೋಸ್ಕರ ಒಬ್ಬರು ಜ್ಞಾಪಕ ಮಾಡಿಕೊಂಡು ಎಲ್ಲ ವಿಷಯಗಳಿಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ತಂದೆಯಾದ ದೇವರು ಆ ಯೇಸು ಕ್ರಿಸ್ತನೇನ್ ಮಾಡ್ತಾನೆ? ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಪ್ರಾರ್ಥನೆಗೆ ಎಲ್ಲವನ್ನು ತಂದೆಯಿಂದ ಉತ್ತರ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅಂತ ದೇವರಿಗೆ ಮಹಿಮೆ ಉಂಟಾಗ್ಲಿ, ಅಂತ ದೇವರಿಗೆ ಘನತೆ ಉಂಟಾಗ್ಲಿ. ಇದುವರೆಗೂ ಈ ರೀತಿಯಾಗಿ ನಮ್ಮೊಟ್ಟಿಗೆ ಮಾತನಾಡಿ ದೇವರಿಗೆ ಎಲ್ಲ ಮಹಿಮೆಯನ್ನ ಘನತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ యేసయ్య, ನಿನ್ನ ಪರಿಶುದ್ಧವಾದ ನಮಗೆ ಸ್ತೋತ್ರ ವಂದನೆ ಸ್ವಾಮಿ. యేసయ్య, ನೀನು ಒಳ್ಳೆ ದೇವರು, ಒಳ್ಳೆ ಕಾಳುವಂತ ದೇವರು, ಅದಕ್ಕಾಗಿ ನೀನು ಸ್ತೋತ್ರ ಸ್ವಾಮಿ. ಅಪ್ಪ, ಈ ವಾಕ್ಯವನ್ನು ಈ ದಿನ ನಮ್ಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಪದೇ ನಾವು ಕಲಿತರು ಮರೆತು ಹೋಗ್ತಾ ಇರ್ತೀವಿ ಸ್ವಾಮಿ. ಮರೆತು ಹೋಗ್ತಾ ಇರ್ತೀವಿ ಸ್ವಾಮಿ. ಸೈತಾನನು ದೇವರ ವಾಕ್ಯವನ್ನು ಕೇಳಿದಾಗೆ ಆಲಿಸಿದಾಗ ಅನೇಕ ಮನಸ್ಸುಗಳನ್ನ ಡೈವರ್ಟ್ ಮಾಡುವಾತನಾಗಿದ್ದಾನೆ ಸ್ವಾಮಿ. ಅನೇಕರ ವಾಕ್ಯಕ್ಕೆ ಗಮನ ಕೊಡದೆ ಬೇರೆ ರೀತಿಯಲ್ಲಿ ಹೋಗುವಾಗೆ ಸೈತಾನನ ಅನೇಕ ಕುತಂತ್ರ ಮಾಡುವಾತನಾಗಿದ್ದಾನೆ ಸ್ವಾಮಿ. ಹಾಗಾಗಿ ಈ ಒಂದು ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳೆಲ್ಲರೂ ಗಮನವಿಟ್ಟು ಕೇಳುವಾಗೆ ದೇವರೇ, ಅದನ್ನು ಆಲಿಸುವಾಗೆ ದೇವರೇ, ಈ ವಾಕ್ಯದ ಪ್ರಕಾರ ನಡೀಲಿಕ್ಕಾಗಂತೆ ಒಬ್ಬರಿಗೋಸ್ಕರ ಒಬ್ಬರು ತಮ್ಮ ನಿನ್ನ ಮುಂದೆ ತಮ್ಮ ಪಾಪಗಳು ಒಪ್ಪಿಕೊಂಡು ಸ್ವಾಮಿ ನೀತಿವಂತರಾಗಿ ಪರಿಶುದ್ಧರಾಗಿ ಮಾರ್ಪಡಲಿಕ್ಕೆ ದೇವರೇ ನೀನು ಸಹಾಯ ಮಾಡು. ಒಬ್ಬರಿಗೋಸ್ಕರ ಒಬ್ಬರು ವಿಜ್ಞಾಪನೆ ಮನವಿಗಳನ್ನ ಸಲ್ಲಿಸುವುದಕ್ಕಾಗಿ ನೀನು ಸಹಾಯ ಮಾಡು. ಪ್ರಾರ್ಥನೆಗಳು ಸಲ್ಲಿಸೋದಕ್ಕಾಗಿ ನೀನು ಸಹಾಯ ಮಾಡು. ಕೃತಜ್ಞತೆಗಳನ್ನು ಸಲ್ಲಿಸುವಾಗೆ ನೀನು ಸಹಾಯ ಮಾಡು. ಎಲ್ಲರೂ ಸುಖ ಸಮಾಧಾನದಿಂದ ಸಂತೋಷವಾಗಿ ಜೀವಿಸಬೇಕಾದ್ರೆ ದೇಶದ ಎಲ್ಲ ಪ್ರಜೆಗಳಿಗೂ ಅಧಿಕಾರ ನಾಯಕರಿಗಾಗಿ ಪ್ರಾರ್ಥಿಸಿ ಅವ್ರು ಒಳ್ಳೆ ಮಾರ್ಗದಲ್ಲಿ ನಡೆಯುವ ಹಾಗೆ ಪ್ರಾರ್ಥನೆ ಶಕ್ತಿ ಪ್ರತಿಯೊಬ್ಬರು ಕೊಟ್ಟು ಪ್ರಾರ್ಥನಾ ಬಲವನ್ನು ಎಲ್ಲರೂ ಕೊಟ್ಟು ಸ್ವಾಮಿ ಐಕ್ಯವಾಗಿ ಗುಂಪಾಗಿ ಒಗ್ಗಟ್ಟಾಗಿ ಉಪವಾಸದ ಕೂಡಿ ಪ್ರಾರ್ಥಿಸುವಾಗ ದೇವರೇ ಅನೇಕ ಅದ್ಭುತ ಕಾರ್ಯಗಳು ಮಾಡುವ ಆತನಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳುವ ನಿನ್ನ ಮಕ್ಕಳನ್ನಪ್ಪ, ಪ್ರಿಯ ನನ್ನ ಸಹೋದರಿನ ಸ್ವಾಮಿ, ನೀನು ಆರಿಸಿಕೊಂಡ ಮಕ್ಕಳು ಸ್ವಾಮಿ, ಈ ವಾಕ್ಯವನ್ನು ಕೇಳುವಾಗ ಸ್ವಾಮಿ ಆ ವಾಕ್ಯವನ್ನು ಹೃದಯದಲ್ಲಿ ಒಂದು ಬೀಜವಾಗಿ ಬಿತ್ತಲ್ಪಡಲಿ ಸ್ವಾಮಿ. ಅದು ಫಲಿಸುವಾಗೆ 30, 60, 100ರಷ್ಟು ಫಲಿಸುವಾಗೆ ದೇವರೇ ಅವರ ಹೃದಯಗಳಲ್ಲಿ ಕಾರ್ಯ ಮಾಡು ಸ್ವಾಮಿ, ಅವರ ಜೀವಿತದಲ್ಲಿ ಕಾರ್ಯ ಮಾಡು ಸ್ವಾಮಿ. ಇವತ್ತು ಮೊದಲುಕೊಂಡು ಯಾವಾಗ ವಿಜ್ಞಾಪನೆ ಸಲ್ಲಿಸುವಾಗೆ, ಪ್ರಾರ್ಥನೆ ಸಲ್ಲಿಸುವಾಗೆ, ಮನವಿಗಳು ಸಲ್ಲಿಸುವಾಗೆ, ಕೃತಜ್ಞತೆ ಸಲ್ಲಿಸುವಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಿ ಸ್ವಾಮಿ. ಎಲ್ಲರಪ್ಪ ನಿನ್ನ ಮಹಿಮೆ ಹೊಂದಿಕೊಳ್ಳುವ ಹಾಗೆ ಅವರ ಪಾಪದ ಜೀವಿತವನ್ನು ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ಪರಿಶುದ್ಧ ರಾಜ್ಯದಲ್ಲಿ ಸೇರಿಸುವ ಹಾಗೆ ಬಾಧ್ಯರಾಗುವಂತ ದೇವರೇ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಪ್ಪ. ಈ ಉಪವಾಸದಲ್ಲಿ ಸೇರಿ ಬಂದ ಎಲ್ಲ ಕುಟುಂಬಗಳನ್ನಪ್ಪ, ಎಲ್ಲ ಕುಟುಂಬಗಳನ್ನು ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬ ವ್ಯಕ್ತಿಯಾಗಿ ನೀನು ಆಶೀರ್ವದಿಸಿಯಪ್ಪ. ಅವರಲ್ಲಿ ಏನೇ ಲೋಪದೋಷಗಳು ಎಲ್ಲವನ್ನು ತೆಗೆದಾಕ್ಯಪ್ಪ. ನಿನ್ನ ಪರಿಶುದ್ಧ ಜೀವಿತವನ್ನು ಕೊಟ್ಟು ನಾವು ಒಬ್ಬರಿಗೋಸ್ಕರ ಒಬ್ಬರು ಸೇರಿ ಪ್ರಾರ್ಥಿಸುವಾಗೆ ಪ್ರತಿಯೊಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ ಕಾಪಾಡಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.